ಮುಖದ ಮೇಲೆ ಬರುವ ಭಂಗು, ಇಲ್ಲಿ ಬರುವ ಒಂದು ಕಪ್ಪು ಕಲೆ, ಅದು ಯೂಶಲಿ ಒಂದು ಚಿಟ್ಟೆ ಪಾತ್ರೆಗಿತ್ತಿ ಆಕಾರದಲ್ಲಿ ಬರುವಂತ ಒಂದು ಕಲೆ. 90% ಭಾಗ ಸ್ತ್ರೀಯರಲ್ಲಿ ಹಾಗೂ 10% ಭಾಗ ಪುರುಷರಲ್ಲಿ ಕಂಡು ಬರ್ತದೆ. ಭಂಗು ಬರದಂಗೆ ಏನ್ ಮಾಡಬಹುದು, ಭಂಗುನ ಚಿಕಿತ್ಸೆ ಏನು, ಹಾಗೆ ಕೆಲವು ಬ್ರೈಟ್ ಲೈಟ್ಸ್, ಹಾಗೆ ಕೆಲವು ಬ್ಲೂ ಸ್ಕ್ರೀನ್, ಅದರಿಂದ ಬರುವ ಬ್ಲೂ ಲೈಟ್ ಹಾಗೂ ಬ್ರೈಟ್ ಸ್ಕ್ರೀನ್ಗಳಿಂದ ಬರುವ ಅತಿ ಬೆಳಕು, ಅಂದ್ರೆ ಈಗ ಶೋರೂಮ್ಗಳಲ್ಲಿ ಅಥವಾ ಕಂಪ್ಯೂಟರ್ ಮುಂದೆ ಕೂತು ಕೆಲಸ ಮಾಡುವವರಲ್ಲಿ ಈ ಕಿರಣಗಳು ಜಾಸ್ತಿ ಉತ್ಪಾದನೆ ಆಗಿ ಅವರು ಹೊರಗೆ ಕೆಲಸ ಮಾಡಿಲ್ಲ ಅಂದ್ರೂ ಕೂಡ, ಒಳಗೆ ಕೂತಿದ್ರು ಕೂಡ ಈ ಭಂಗು ಹೆಚ್ಚಾಗುವ ಸಾಧ್ಯತೆ ಇದ್ದೇ ಇರುತ್ತದೆ. ಸೂರ್ಯನ ಕಿರಣಗಳಿಂದ ಈ ಮೆಲನೋಸೈಟ್ಸ್ ಜಾಸ್ತಿ ಕಲರ್ ಉತ್ಪಾದನೆ ಮಾಡೋದು, ಕಪ್ಪು ಬಣ್ಣ ಉತ್ಪಾದನೆಯನ್ನು ಹೆಚ್ಚಿಗೆ ಮಾಡೋದನ್ನ ನಾವು ಕಡಿಮೆ ಮಾಡ್ಬೇಕಂದ್ರೆ ಸೂರ್ಯನ ಕಿರಣಗಳ ಪ್ರಭಾವ ನಮ್ಮ ಚರ್ಮದ ಮೇಲೆ ಆಗದಂಗೆ ತಡೆಗಟ್ಟಬೇಕು. ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. ನಾನು ಮತ್ತೆ ನಿಮ್ಮ ಮುಂದೆ ಬಂದಿದ್ದೇನೆ. ನಾನು ಡಾಕ್ಟರ್ ಸಲೀಂ ಜಮಾದಾರ್, ಚರ್ಮರೋಗ ಹಾಗೂ ಸೌಂದರ್ಯ ತಜ್ಞರು, KC ರಾಣಿ ರೋಡ್, ಗದಗ್. ಈಗಾಗಲೇ ಹಲವು ವಿಡಿಯೋಗಳ ಮುಖಾಂತರ ತಮಗೆ ನಾನು ಕೆಲವೊಂದು ಚರ್ಮದ ರೋಗಗಳ ಬಗ್ಗೆ ಹಾಗೂ ಕೂದಲುಗಳ ಕೆಲವೊಂದು ಕಂಡೀಷನ್ಗಳ ಬಗ್ಗೆ ಕೆಲವೊಂದು ವಿಷಯಗಳನ್ನು ತಮಗೆ ಅರ್ಥವಾಗುವ ಹಾಗೆ ತಿಳಿಸಲು ಪ್ರಯತ್ನಿಸಿದ್ದೇನೆ. ಡಾಕ್ಟರ್ ಟಿಪ್ಸ್ ಕನ್ನಡ ಚಾನೆಲ್ಗೆ ತಾವು ತುಂಬಾ ಬೆಂಬಲ ನೀಡಿದ್ದೀರಿ ಹಾಗೂ ಪ್ರೋತ್ಸಾಹ ನೀಡಿದ್ದೀರಿ. ಇದಕ್ಕೆಲ್ಲ ತುಂಬಾ ಧನ್ಯವಾದಗಳು. ಇವತ್ತು ನಾನು ನಿಮ್ಮ ಜೊತೆ ಮಾತನಾಡಲು ಬಯಸುವ ವಿಷಯ ಈ ಮುಖದ ಮೇಲೆ ಬರುವ ಭಂಗು, ಇಲ್ಲಿ ಬರುವ ಒಂದು ಕಪ್ಪು ಕಲೆ, ಅದು ಯೂಶಲಿ ಒಂದು ಚಿಟ್ಟೆ ಪಾತ್ರೆಗಿತ್ತಿ ಆಕಾರದಲ್ಲಿ ಬರುವಂತ ಒಂದು ಕಲೆ. ತುಂಬಾ ಸಾಮಾನ್ಯವಾಗಿ ಕಂಡು ಬರುವ ಒಂದು ಚರ್ಮದ ಒಂದು ಕಂಡೀಷನ್. ನಾನು ಹಿಂದೆ ಕೆಲವು ವಿಡಿಯೋಗಳಲ್ಲಿ ಎಕ್ಸ್ಪ್ಲೇನ್ ಮಾಡಿದ ಹಾಗೆ ಚರ್ಮ ರೋಗ ಅಲ್ಲ, ಇದು ಚರ್ಮದ ಒಂದು ಕಂಡೀಷನ್. ಇದು 90% ಭಾಗ ಸ್ತ್ರೀಯರಲ್ಲಿ ಹಾಗೂ 10% ಭಾಗ ಪುರುಷರಲ್ಲಿ ಕಂಡು ಬರ್ತದೆ. ಯಾವ ವಯಸ್ಸಲ್ಲಿ ಕಂಡು ಬರಬಹುದು? ಸ್ತ್ರೀಯರಲ್ಲಿ ಸುಮಾರು ಒಂದು ಮ್ಯಾಚುರಿಟಿ ಹೊಂದಿದ ನಂತರ ಕಂಡು ಬರುವ ಸಾಧ್ಯತೆಗಳು ನಿಧಾನವಾಗಿ ಹೆಚ್ಚಾಗ್ತಾ ಹೋಗ್ತವೆ. ಪ್ರೆಗ್ನೆನ್ಸಿ ಟೈಮಲ್ಲಿ, ಅಂದ್ರೆ ಅವರು ಗರ್ಭಿಣಿ ಆಗಿರುವಾಗ ಕಂಡು ಬರುವ ಸಾಧ್ಯತೆ ತುಂಬಾ ಸಾಮಾನ್ಯ. ಸುಮಾರು 70-80% ಸ್ತ್ರೀಯರಲ್ಲಿ ಇದು ಪ್ರಥಮವಾಗಿ ಅವರು ಗರ್ಭಿಣಿಯರಾದಾಗ ಕಂಡು ಬರ್ತದೆ. ಹಾಗೆ ಕೆಲವರಿಗೆ ಇನ್ನೂ ವಯಸ್ಸಲ್ಲಿ ಬೇಗನೆ ಕಂಡು ಬರ್ಬೋದು, 20ನೇ ವಯಸ್ಸಿಗೆ 25ನೇ ವಯಸ್ಸಿಗೆ ಕಂಡು ಬರ್ಬೋದು, ಹಾಗೂ ಕೆಲವು ವರ್ಷಗಳ ನಂತರ ತಾನೇ ಹೋಗ್ಬಿಡ್ಬೋದು. ಈ ಗರ್ಭಿಣಿಯರಾದಾಗ ಕಂಡು ಬರುವ ಭಂಗಿನ ಒಂದು ಕಂಡೀಷನ್ ಇದೆ. ಒಂದು 50% ಜನಕ್ಕೆ ಅವರು ಒಂದು ಪ್ರಸವದ ನಂತರ ಕೆಲವು ತಿಂಗಳು ಹಾಗೂ ಅಥವಾ ಕೆಲವು ವರ್ಷಗಳ ನಂತರ ತಾನೇ ಮರೆಯಾಗಬಹುದು. ಇನ್ನು ಕೆಲವರಿಗೆ 35-40ನೇ ವಯಸ್ಸಿನಲ್ಲಿ ಕಾಣಲು ಶುರು ಆಗ್ತದೆ. ಕೊನೆಯವರೆಗೂ ಅಂದ್ರೆ ಎಲ್ಲಿವರೆಗೆ ಅಂದ್ರೆ ಸುಮಾರು 45 ವರ್ಷ, ಯಾವಾಗ ಅವರಿಗೆ ಋತುಬಂಧ ಅಂದ್ರೆ ಅವರು ಪ್ರತಿ ತಿಂಗಳು ಋತುಮತಿ ಆಗೋ ವಯಸ್ಸು ನಿಲ್ಲುತ್ತದೆ, ಅವಾಗದು ತಾನೇ ಸಂಪೂರ್ಣ ಮರೆಯಾಗುವ ಒಂದು ಸಾಧ್ಯತೆ ಇರುತ್ತದೆ. ಯಾರಿಗೆ ಯಾವ ರೀತಿ ಬರುತ್ತದೆ, ಯಾರಿಗೆ ಯಾವ ರೀತಿ ಹೋಗುತ್ತದೆ ಅನ್ನೋದೆಲ್ಲವೂ ಪೂರ್ವವಾಗಿ ಇದು ಜೀನ್ಸ್ ಮುಖಾಂತರ, ನಾನು ಬೇರೆ ಬೇರೆ ಕಂಡೀಷನ್ಗಳ ಬಗ್ಗೆ ಹೇಳಿದ್ದೆ. ನಮ್ಮ ಜೀನ್ಸ್ ಅಂದ್ರೆ ನಮ್ಮ ವಂಶಾವಳಿಗಳು ನಮ್ಮ ಮುಖದ ಮೇಲಿನ ಕಲೆಗಳ ಬಗ್ಗೆ ನಿರ್ಧಾರ ಆಗ್ತದೆ. ಇದು ಯಾರಲ್ಲಿ ಕಂಡು ಬರುತ್ತದೆ? ಈಗ ನಾ ಹೇಳಿದೆ, ಇದು ಎಲ್ಲರಲ್ಲೂ ಇರ್ಬೋದು, ಮುಖ್ಯವಾಗಿ ಗರ್ಭಿಣಿ ಸ್ತ್ರೀಯಲ್ಲಿ ಕಂಡು ಬರ್ತದೆ. ಇದು ಯಾವುದರಿಂದ ಬರಬಹುದು? ಇದು ಸ್ತ್ರೀಯರಲ್ಲಿ ಬರುವಂತ ಸಾಮಾನ್ಯವಾದ ಹಾರ್ಮೋನ್ಗಳಿಂದ ಬರಬಹುದು. ಈ ಹಾರ್ಮೋನ್ಗಳು ಈ ಪ್ರೆಗ್ನೆನ್ಸಿ ಅಂದ್ರೆ ಗರ್ಭಿಣಿ ಸ್ತ್ರೀಯರಲ್ಲಿ ಚೇಂಜ್ ಆಗೋದಕ್ಕೆ ಅದು ಮೆಲಾಸ್ಮಾ ಅಥವಾ ಭಂಗ್ ಅನ್ನೋದು ಬರುತ್ತದೆ. ಅದೇ ತೀರ ಕೆಲವು ಮಾತ್ರೆಗಳ ಮುಖಾಂತರ, ಈ ಓರಲ್ ಕಾಂಟ್ರಾಸೆಪ್ಟಿವ್ ಪಿಲ್ ಅಂತೀವಿ ನಾವು, ಅಂದ್ರೆ ಗರ್ಭ ನಿಲ್ಲದೆ ಇರುವ ತರ ಗರ್ಭ ನಿರೋಧಕ ಮಾತ್ರೆಗಳು, ಇವನ್ನು ತೆಗೆದುಕೊಳ್ಳುವ ಸ್ತ್ರೀಯರಲ್ಲೂ ಕೂಡ, ಗರ್ಭ ನಿರೋಧಕ ಮಾತ್ರೆಗಳು ತಗೊಳ್ಳಲು ಕೂಡ ಸ್ತ್ರೀಯರಲ್ಲೂ ಕೂಡ ಇದು ಕಂಡು ಬರುತ್ತದೆ. ಹಾಗೆ ಕೆಲವೊಂದು ಕ್ರಾನಿಕ್ ಕಂಡೀಷನ್ಸ್, ಅಂದ್ರೆ ಇದು ಕೆಲವೊಂದು ರೋಗಗಳಿಗೆ, ಈಗ ಎಸ್ಪೆಷಲಿ ಎಪಿಲೆಪ್ಸಿ ಅಂದ್ರೆ ಇದು ಸನ್ನಿ ರೋಗ ಅಂತ ಏನ್ ಹೇಳ್ತೀವಿ,
ಅದಕ್ಕೆ ತಗೊಳ್ಳೋದಕ್ಕೊಳ್ಳುವ ಕೆಲವು ಮಾತ್ರೆಗಳಿಗೂ ತಗೊಳ್ಳೋರ್ಗೂ ಕೂಡ ಈ ಒಂದು ಕಂಡೀಷನ್, ರೋಗ ಅಲ್ಲ ಕಂಡೀಷನ್ ಕಂಡು ಬರಬಹುದು. ಯಾವಾಗ ಜಾಸ್ತಿ ಆಗುತ್ತದೆ ಇದು ಹೆಚ್ಚಾಗಲು ಕಾರಣ ಎಷ್ಟು ಸೂರ್ಯನ ಕಿರಣಗಳು ಅದಕ್ಕೆ ಸಿಗುತ್ತದೆ. ನಮ್ಮ ಈ ಚರ್ಮದಲ್ಲಿರೋ ಕೆಲವೊಂದು ಜೀವಕೋಶಗಳು ಇರ್ತವೆ, ಅವಕ್ಕೆ ನಾವು ಮೆಲನೋಸೈಟ್ಸ್, ಮೆಲನೋ ಅಂದ್ರೆ ಕಪ್ಪು, ಸೈಟ್ಸ್ ಅಂದ್ರೆ ಜೀವಕೋಶ. ಈ ಕಪ್ಪು ಬಣ್ಣ ಉತ್ಪಾದನೆ ಮಾಡುವ ಜೀವಕೋಶಗಳು ಈ ಸೂರ್ಯನ ಕಿರಣಗಳಿಗೆ ಆಕ್ಟಿವ್ ಆಗಿ ಈ ಕಪ್ಪು ಬಣ್ಣದ ಉತ್ಪಾದನೆಯನ್ನ ಹೆಚ್ಚಿಗೆ ಮಾಡಕ್ ಸ್ಟಾರ್ಟ್ ಮಾಡ್ತವೆ. ಅವು ಕೆಲವೊಂದು ಏರಿಯಾದಲ್ಲಿ ಮಾತ್ರ ಹೆಚ್ಚಿಗೆ ಆಕ್ಟಿವ್ ಆಗ್ತವೆ. ಈ ಏರಿಯಾಗಳು ಹೆಚ್ಚಾಗಿ ಮೂಗು ಮತ್ತು ಈ ಕೆನ್ನೆಯ ಮೇಲ್ಭಾಗ, ಕೆಲವರಿಗೆ ಹನಿಯಲ್ಲಿ, ಕೆಲವರಿಗೆ ಪೂರ್ತಿ ಮುಖಾನೇ ಕಂಡು ಬರ್ಬೋದು, ಕೆಲವರಿಗೆ ಇನ್ನು ಕುತ್ತಿಗೆ ಬೇರೆ ಭಾಗದಲ್ಲಿ ಕೂಡ ತುಂಬಾ ರೇರ್ ಅಂದ್ರೆ ತುಂಬಾ ಕಡಿಮೆ ಜನರಲ್ಲಿ ಕಂಡು ಬರುವ ಒಂದು ಸಾಧ್ಯತೆ ಇರುತ್ತದೆ. ಈಗ ಮೆಲಾಸ್ಮಾ ಅಥವಾ ಭಂಗು ಯಾರಲ್ಲಿ ಬರುತ್ತದೆ ಮತ್ತೆ ಯಾವುದರಿಂದ ಹೆಚ್ಚಾಗ್ಬೋದು ಅಂತ ನಾವು ಅರ್ಥ ಮಾಡ್ಕೊಂಡ್ವಿ. ಅದೇ ಹೇಳಿದ್ದೆ, ಸೂರ್ಯನ ಕಿರಣಗಳಿಂದ ಅಂದ್ರೆ ಬಿಸಿಲಿನಲ್ಲಿ ಕೆಲಸ ಮಾಡುವ ಜನರಲ್ಲಿ ಹೆಚ್ಚು ಕಂಡು ಬರುವುದು ಹಾಗೂ ಬೇಗ ಬೇಗ ಅದರ ಒಂದು ಸೈಜ್ ಅಂದ್ರೆ ಆಕಾರ ಮತ್ತು ಕಲರ್ ಡೆಪ್ತ್ ಅಂದ್ರೆ ಗಾಢವಾದ ಬಣ್ಣಕ್ಕೆ ತಿರುವುದು ಜಾಸ್ತಿ. ಈ ಒಂದು ಭಂಗಿನ ಬಗ್ಗೆ ನಾವು ತಿಳಿದುಕೊಂಡು ಭಂಗು ಬರದಂಗೆ ಏನ್ ಮಾಡಬಹುದು, ಭಂಗುನ ಚಿಕಿತ್ಸೆ ಏನು, ಭಂಗಿನ ಚಿಕಿತ್ಸೆ ಯಾವ ತರ ಇರುತ್ತದೆ, ಯಾವ್ಯಾವ ರೀತಿಯಲ್ಲಿ ಇರುತ್ತದೆ ಮತ್ತು ಎಷ್ಟು ಕಾಲದವರೆಗೆ, ಎಷ್ಟು ಅವಧಿವರೆಗೆ ಇದರ ಟ್ರೀಟ್ಮೆಂಟ್ ಇರುತ್ತದೆ ಅನ್ನೋದನ್ನ ಈಗ ತಿಳಿದುಕೊಳ್ಳೋಣ. ಭಂಗಿನ ಒಂದು ಕಾರಣವಾಗುವ ಹಾರ್ಮೋನ್ ಬಗ್ಗೆ ನಮ್ಮದು ಯಾವುದೇ ಒಂದು ಕಂಟ್ರೋಲ್ ಇರೋದಿಲ್ಲ. ಆದರೆ ಭಂಗು ಹೆಚ್ಚು ಮಾಡುವ ವಸ್ತುಗಳ ಬಗ್ಗೆ ನಾವು ಪ್ರಯತ್ನ ಮಾಡೋಣ. ಮುಖ್ಯವಾಗಿ ಸೂರ್ಯನ ಕಿರಣ. ನಾವು ಬಿಸಿಲಿನಲ್ಲಿ ಇರುವ ಅವಧಿಯನ್ನು ಕಡಿಮೆ ಮಾಡಬಹುದು. ಮುಖ್ಯವಾಗಿ 10:30-11 ಹಿಡಿದು 3-3:30 ಇದು ಅಲ್ಟ್ರಾ ವಯೋಲೆಟ್ ಅನ್ನುವ ಕಿರಣಗಳು, ಅತಿ ನೇರಳೆ ಕಿರಣಗಳು ವಾತಾವರಣದಲ್ಲಿ ಜಾಸ್ತಿ ಇರ್ತವೆ. ಅವಾಗ ನಮ್ಮ ಮುಖ ಕಪ್ಪಾಗುವ ಹಾಗೂ ಈ ಮುಖದ ಮೇಲಿರುವ ಭಂಗು ಇನ್ನೂ ಹೆಚ್ಚಿಗೆ ಆಗುವ ಸಾಧ್ಯತೆ ಈ ಟೈಮ್ ಅಲ್ಲಿ ಅಂದ್ರೆ 10:30-11 ಹಿಡಿದು 3-3:30 ಜಾಸ್ತಿ ಕಾಣುತ್ತದೆ. ಸೊ ಅದಕ್ಕೆ ಈ ಭಾಗದಲ್ಲಿ ಆದಷ್ಟು ನಾವು ಇಂಡೋರ್ಸ್ ಅಂದ್ರೆ ಒಳಗೆ ಇರೋಕೆ ಪ್ರಯತ್ನ ಮಾಡಬೇಕು. ಹಾಗೆ ಕೆಲವು ಬ್ರೈಟ್ ಲೈಟ್ಸ್, ಹಾಗೆ ಕೆಲವು ಬ್ಲೂ ಸ್ಕ್ರೀನ್, ಅದರಿಂದ ಬರುವ ಬ್ಲೂ ಲೈಟ್ ಹಾಗೂ ಬ್ರೈಟ್ ಸ್ಕ್ರೀನ್ ಗಳಿಂದ ಬರುವ ಅತಿ ಬೆಳಕು ಅಂದ್ರೆ ಈಗ ಶೋರೂಮ್ಗಳಲ್ಲಿ ಅಥವಾ ಕಂಪ್ಯೂಟರ್ ಮುಂದೆ ಕೂತು ಕೆಲಸ ಮಾಡುವವರಲ್ಲಿ ಈ ಕಿರಣಗಳು ಜಾಸ್ತಿ ಉತ್ಪಾದನಾಗಿ ಅವರು ಹೊರಗೆ ಕೆಲಸ ಮಾಡಿಲ್ಲ ಅಂದ್ರೂ ಕೂಡ, ಒಳಗೆ ಕೂತಿದ್ರು ಕೂಡ ಈ ಭಂಗು ಹೆಚ್ಚಾಗುವ ಸಾಧ್ಯತೆ ಇದ್ದೇ ಇರುತ್ತದೆ. ಸೊ ಚಿಕಿತ್ಸೆಯ ಮುಖ್ಯ ಭಾಗ ಈ ಒಂದು ಕಾರಣದ ಮೇಲೆ ಕೇಂದ್ರಿತ ಆಗಿರುತ್ತದೆ. ಇದನ್ನು ನಾವು ಅರ್ಥ ಮಾಡ್ಕೋಬೇಕು. ಅಂದ್ರೆ ಸೂರ್ಯನ ಕಿರಣಗಳಿಂದ ಈ ಮೆಲನೋಸೈಟ್ಸ್ ಜಾಸ್ತಿ ಕಲರ್ ಉತ್ಪಾದನೆ ಮಾಡೋದು, ಕಪ್ಪು ಬಣ್ಣ ಉತ್ಪಾದನೆಯನ್ನು ಹೆಚ್ಚಿಗೆ ಮಾಡೋದನ್ನ ನಾವು ಕಡಿಮೆ ಮಾಡ್ಬೇಕಂದ್ರೆ ಸೂರ್ಯನ ಕಿರಣಗಳ ಪ್ರಭಾವ ನಮ್ಮ ಚರ್ಮದಲ್ಲಿ ಆಗದಂಗೆ ತಡೆಗಟ್ಟಬೇಕು. ಅದಕ್ಕೆ ಮುಖ್ಯವಾಗಿ ನಾವು ಸನ್ಸ್ಕ್ರೀನ್ ಗಳನ್ನ ಕರೆಕ್ಟ್ ರೀತಿಯಲ್ಲಿ ಅಂದ್ರೆ ಸರಿಯಾದ ರೀತಿಯಲ್ಲಿ ಸರಿಯಾದ ಸಮಯದವರೆಗೆ ಉಪಯೋಗಿಸ್ಬೇಕು. ಸರಿಯಾದ ರೀತಿಯಲ್ಲಿ ಅಂದ್ರೇನು ಅದನ್ನ ನಿಮ್ಗೆ ವೈದ್ಯರು ಹೇಳ್ತಾರೆ ಅಥವಾ ಅದ್ರ ಮೇಲೆ ಬರ್ದಿರ್ತಾರೆ. ಫುಲ್ ಮುಖ ಕವರ್ ಆಗ್ಬೇಕು, ಕಿವಿ ಹಿಡ್ಕೊಂಡು ಅದನ್ನ ಪೂರ್ತಿ ಕವರ್ ಮಾಡ್ಬೇಕು. ಹೊರಗೆ ಹೋಗುವ ಅರ್ಧ ಗಂಟೆ ಮುಂಚೆನೆ ಹಚ್ಕೋಬೇಕು. ಆದ್ಮೇಲೆ ಈ ಸನ್ಸ್ಕ್ರೀನ್ ಗಳಲ್ಲಿ ಹಲವಾರು ತರನ ಸನ್ಸ್ಕ್ರೀನ್ ಗಳು ಲಭ್ಯ ಇರುತ್ತೆ. ಕೆಲವೊಂದು 3-4 ಗಂಟೆವರೆಗೆ ನಿಮ್ಗೆ ರಕ್ಷಣೆ ಕೊಡ್ತವೆ, ಕೆಲವೊಂದು 12 ಗಂಟೆ 8-12 ಗಂಟೆವರೆಗೆ ನಿಮ್ಗೆ ರಕ್ಷಣೆ ಕೊಡ್ತವೆ. ಹಾಗೇನೆ ಕೆಲವೊಂದು ಲೋಷನ್ಗಳು ಅಂದ್ರೆ ಸ್ವಲ್ಪ ಎಣ್ಣೆ ಅಂಶ ಇರುತ್ತದೆ, ಹಾಗೆ ಕೆಲವೊಂದು ಫುಲ್ ಗಟ್ಟಿ ಇರುತ್ತೆ. ನಿಮ್ಮ ಒಂದು ಸ್ಕಿನ್ ಟೈಪ್ ಆಯಿಲಿ ಅಂದ್ರೆ ಎಣ್ಣೆ ಜಾಸ್ತಿ ಇರೋ ಸ್ಕಿನ್ ಅಥವಾ ಡ್ರೈ ಸ್ಕಿನ್ ಅಥವಾ ಮಿಕ್ಸ್ಡ್ ಸ್ಕಿನ್ ಅನ್ನೋದ್ರ ಮೇಲೆ ಈ ಸೂರ್ಯನ ಕಿರಣಗಳನ್ನು ಬ್ಲಾಕ್ ಮಾಡುವ ಸನ್ ಬ್ಲಾಕ್ಸ್ ಅನ್ನ ನಾವು ನಿರ್ಧಾರ ತಗೋಬಹುದು. ಈಗ ಹೊರಗೆ ಹೋಗಿ ವಾಪಸ್ ಬರದೇ ಇರೋರಂತರು ಹೆಚ್ಚಿನ ಅವಧಿಗೆ ಅಂದ್ರೆ 8 ಗಂಟೆ ಅಥವಾ 12 ಗಂಟೆ ರಕ್ಷಣೆ ಕೊಡುವ ಸನ್ಸ್ಕ್ರೀನ್ ಗಳನ್ನ ಬಳಸಬೇಕಾಗುತ್ತೆ. ಅಥವಾ ಮತ್ತೆ ಮನೆಗೆ ಬರುವ ಅಥವಾ ಹಚ್ಚಿಕೊಳ್ಳಲು ಅವಕಾಶ ಇರುವ ಜನರು 4 hours 5 hours ಅಂದ್ರೆ 4-6 ಗಂಟೆ ರಕ್ಷಣೆ ಕೊಡುವ ಸನ್ಸ್ಕ್ರೀನ್ ಗಳನ್ನ ಬಳಸಬಹುದು. ಇದು ಸರಿಯಾದ ಸಮಯದಲ್ಲಿ ಹಚ್ಚೋದಾತು, ಸರಿಯಾದ ಪ್ರಮಾಣದಲ್ಲಿ ಹಚ್ಚಬೇಕು ಹಾಗೂ ಇದನ್ನ ಮುಂದೇನೂ ಕೂಡ ನಾವು ಮುಂದುವರಿಸಿಕೊಂಡು ಹೋಗ್ಬೇಕು. ಹಾಗೆ ಇದು ಕಲರ್ ಉತ್ಪಾದನೆ ಅಂದ್ರೆ ಬಣ್ಣದ ಉತ್ಪಾದನೆ ಮಾಡೋದನ್ನ ತಡೆಗಟ್ಟಲು ಅಥವಾ ಕಡಿಮೆ ಮಾಡಲು ಆಯ್ತು.
ಈಗ ಆಗಿರುವ ಕಲರ್ ಅಂದ್ರೆ ಆಗಿರುವ ಒಂದು ಭಂಗನ್ನು ಕಡಿಮೆ ಮಾಡಲು ಅದಕ್ಕಾಗಿ ಕೆಲವೊಂದು ನಾವು ಔಷಧಿಗಳನ್ನು ಬಳಸುತ್ತೇವೆ. ಇವು ಹೆಚ್ಚಾಗಿ ಕ್ರೀಮ್ಗಳ ರೂಪದಲ್ಲಿ ಇರ್ತವೆ, ಮಾತ್ರೆಗಳ ಬಳಕೆ ಕಡಿಮೆ ಇರುತ್ತವೆ. ತುಂಬಾ ಕೆಲವೊಂದು ಕಂಡೀಷನ್ಗಳಲ್ಲಿ ನಾವು ಮಾತ್ರೆಗಳನ್ನು ಕೂಡ ಬಳಸ್ಬೇಕು. ಇವು ಕರೆಕ್ಟ್ ಆಗಿ ನಾವು ಅದು ಕಲರ್ ಬಂದಿರೋ ಭಾಗದಲ್ಲಿ ಹಚ್ಬೇಕಾಗುತ್ತೆ. ಅದಕ್ಕೆ ನಾವು ಹೈಡ್ರೋಕ್ವಿನೋನ್ ಅನ್ಬೋದು, ಕೋಜಿಕ್ ಆಸಿಡ್ ಅನ್ಬೋದು, ಅರ್ಬುಟಿನ್ ಅಂತ, ಅಥವಾ ಇವೆಲ್ಲಾನು ಸೇರಿರುವಂತ ಒಂದು ಮಿಶ್ರಣವಾದ ಕ್ರೀಮ್ಗಳನ್ನು ಅವರವರ ಒಂದು ಸೈಜ್ ಹಾಗೂ ಅದು ಎಷ್ಟು ಗಾಢವಾಗಿ ಇರುತ್ತದೆ ಅದ್ರ ಮೇಲೆ ಡಿಪೆಂಡ್ ಆಗಿ ನಾವು ಈ ಒಂದು ನೈಟ್ ಹಚ್ಚೋ ಕ್ರೀಮ್ಗಳನ್ನ ಎಷ್ಟು ಅವಧಿಯವರೆಗೆ, ಎಷ್ಟು ಗಂಟೆ ಹಚ್ಕೋಬೇಕು, ಯಾವಾಗ ವಾಶ್ ಮಾಡ್ಬೇಕು, ಇದನ್ನ ನಿಮ್ಗೆಲ್ಲ ವೈದ್ಯರು ನಿಮ್ಮ ಚರ್ಮ ವೈದ್ಯರು ತಿಳಿಸಿ ಹೇಳ್ತಾರೆ. ಆ ಒಂದು ಸಲಹೆ ಸೂಚನೆಗಳನ್ನ ನೀವು ಚಾಚು ತಪ್ಪದೆ ಪಾಲಿಸ್ಬೇಕಾಗ್ತದೆ. ಅದನ್ನ ಯಾರು ಬೇಕಾದ್ರೂ ಎಷ್ಟು ಬೇಕಾದ್ರೂ ಹಚ್ಚೋ ತರ ಇರೋದಿಲ್ಲ. ಹಾಗೆ ಇದರದೇ ಆದ ಕೆಲವೊಂದು ಇದು ಅಡ್ಡ ಪರಿಣಾಮಗಳು ಕೂಡ ಇರ್ತವೆ, ಸೈಡ್ ಎಫೆಕ್ಟ್ಸ್ ಅಂತ ಏನ್ ಹೇಳ್ತೀವಿ. ಅವುಗಳನ್ನು ಕೂಡ ಹೇಗೆ ತಡೆಗಟ್ಟಬೇಕು ಅಥವಾ ಹೇಗೆ ಅದಕ್ಕೆ ಚಿಕಿತ್ಸೆ ತಗೋಬೇಕು ಅನ್ನೋದನ್ನು ಕೂಡ ನಿಮ್ಮ ವೈದ್ಯರು ನಿಮ್ಗೆ ಹೇಳ್ತಾರೆ. ಇಲ್ಲಿ ಹೇಳಿರುವಂತ ಈ ಕ್ರೀಮ್ಗಳನ್ನ ಯಾರು ಬೇಕಾದ್ರೂ ಯಾವಾಗ ಬೇಕಾದ್ರೂ ಬಳಸೋ ತರ ಇಲ್ಲ. ಅವರವರ ಚರ್ಮದ ಒಂದು ಕ್ಯಾರೆಕ್ಟರ್ಗೆ ಅನುಗುಣವಾಗಿ, ಚರ್ಮದ ಒಂದು ಟೈಪ್, ಯಾವ ಟೈಪ್ ಚರ್ಮ ಇರುತ್ತದೆ ಅದಕ್ಕೆ ಅನುಗುಣವಾಗಿ ಎಷ್ಟು ಗಂಟೆ ಹಚ್ಬೇಕು, ಎಷ್ಟೊತ್ತು ಹಚ್ಬೇಕು ಎಲ್ಲನ ನಿಮ್ಮ ವೈದ್ಯರು ತಿಳಿಸಿ ಹೇಳ್ತಾರೆ. ಹಾಗೇನೆ ಕೆಲವೊಂದು ಮಾತ್ರೆಗಳನ್ನು ಕೂಡ ನಾವು ಕೆಲವೊಂದು ಸಮಯಗಳಲ್ಲಿ ಬಳಸಬೇಕಾಗ್ಬೋದು.